ಹೆಲೋ ಗೈಸ್, ಇವತ್ತು ನಾವು ಬೇರೆಯವರ ಜಾಗದಿಂದ ಹಲಸಿನಕಾಯಿ ಕದ್ದು ತಂದಿದ್ದೇವೆ. ನೋಡಿ ನೋಡಿ, ನಮ್ಮ ಮನೆಯಲ್ಲಿ ಆದ ಹಲಸಿನಕಾಯಿ ಹೇಗಿರ್ತದೆ ಅದು ಬೇರೆ ರೀತಿ, ಇದು ಕದ್ದದ್ದು ಇದು ಬೇರೆ ರೀತಿ ಇರ್ತದೆ. ಇದರಲ್ಲಿ ನೋಡಿ ಲೆಕ್ಕದೇ ಇರುದು, ಯಾಕಂದ್ರೆ ಇದು ಕದ್ದದ್ದು. ಇದರಲ್ಲಿ ನೋಡಿ ಒಂದೇ ಬಚ್ಚಿಲಿರುದು, ಇದರಲ್ಲಿ ಎರಡೇ ಬಚ್ಚಿಲಿರುದು. ಮತ್ತೆ ಇವರು ನಮಗೆ ಕದಿಲಿಕ್ಕೆ ಹೇಳಿದ್ದು. ಸಾರಿ ಪುರ್ಸನ್ನ, ನಿಮ್ಮ ಮನೆಯಲ್ಲಿ ಯಾರಿಲ್ಲದ ಕಾರಣ ನಾವು ಕದ್ದು ತಿಂದಿದ್ದೇವೆ. ಎಂತ ಕದ್ದ ಬೆಲಕಾಯಿ ತಿನ್ಲಿಕ್ಕೆ ಅಂತ? ಅದು ಕದ್ದ ಹಲಸಿನಲ್ಲಿ ಅಷ್ಟೇ ಬರುದು. ಹಾಗೆ ಆಯ್ತು ನೋಡಿ, ಕೆಳಗೆ ಅತಿ ಆಸೆ ಗತಿಗೇಡು. ಇದು ಕದ್ದ ಬೆಲಕಾಯಿ ಆಯ್ತಾ. ಬೆಲಕಾಯಿ ಹಲಸಿನಕಾಯಿ ಯಾವ ಥರ ಕಟ್ ಮಾಡೋದಂತ ನಮ್ಮಲ್ಲಿ ಟ್ರೈನಿಂಗ್ ಸಿಗ್ತದೆ. ಇದರಲ್ಲಿ ಇಲ್ಲವೇ ಇಲ್ಲ, ಒಂದೇ ಒಂದು ಪಚ್ಚಿಲಿ ಇದಿಲ್ಲ. ಅದಕ್ಕೆ ಪಚ್ಚಿಲ್ಲ, ಇದನ್ನ ಯಾರು ತಿನ್ನೋದು? ಅದು ದೀಚಿಗೆ, ಅದು ಗೋಪಾಲ್ಗೆ. ಗೋಪಾಲ್ ನೋಡಿ ಬೆಳಕಾಯಿ ನೋಡುವ ಯಾವ ತರ ರುಚಿ ಇದೆ ಅಂತ ನೋಡುವ. ಹಲಸಿನನ್ನು ಯಾವ ತರ ಇದೆ ನೋಡುವ. ಚಪ್ಪೆ ಮಾರೆ, ಚಪ್ಪೆ ಇದು ಸಿಹಿ ಇಲ್ಲ. ಕದ್ದದ್ದು ಹಾಗೆ, ಕದ್ದು ತಿಂದ ಅದು ಫಲ ಸಿಗ್ಲಿಲ್ಲ. ಯಾರು ಕದಿಲಿಕ್ಕೆ ಹೋಗ್ಬೇಡಿ, ಹೀಗೆ ಚಪ್ಪೆ ಆಗ್ತದೆ. ನಿಮ್ಮ ಮನೆಯಲ್ಲಿ ಗಿಡ ನೆಟ್ಟು ನೀವು ಅದನ್ನು ದೊಡ್ಡದಾಗಿ ಬೆಳೆಸಿ ಅದರಲ್ಲಿ ಹಲಸಿನ ಆದದನ್ನು ತಿನ್ಬೇಕು, ಹಾಗಾದ್ರೆ ಸಿಹಿ ಬರ್ತದೆ. ಈ ತರ ಕದ್ರೆ ಅದು ಚಪ್ಪೆ, ಸಿಹಿ ಇರುದಿಲ್ಲ, ಸ್ವೀಟ್ ಇರುದಿಲ್ಲ. ಇದು ಯೂಟ್ಯೂಬ್ ಅಲ್ಲಿ ಬರ್ತದೆ. ಹಾ, ಇದು ಕುಮೇದಿದೆ ಸ್ವಲ್ಪ, ಇದುಂಟು. ಹೇಗುಂಟು ಟೇಸ್ಟ್? ಸೂಪರ್ ಉಂಟು. ಸುಳ್ಳು ಹೇಳಬೇಡಿ, ನಿಜ. ಚಪ್ಪೆ ಉಂಟು. ಇದು ಕದ್ದ ಬೆಲಕಾಯಿ ಆಯ್ತಾ ನೋಡಿ. ಓ, ಈ ಮರ ಕಾಣ್ತದಲ್ಲ, ಇಲ್ಲಿಂದ ಕದ್ದದ್ದು. ಝೂಮ್ ಪೂಜೆ ನೋಡಿ, ಇಲ್ಲಿಂದ ಕದ್ದದ್ದು, ಬೇರೆಯವರ ಜಾಗದ್ದು, ಅವರು ಇಲ್ಲ ಮನೆಯಲ್ಲಿ. ಹಾಗೆ ನೀವು ಯಾವತ್ತೂ ಕದಿಬೇಡಿ, ಯಾಕಂದರೆ ಕಳ್ಳತನ ಅಪರಾಧ. ಇದು ನಾವು ಪ್ರಮೋಟ್ ಮಾಡೋದಲ್ಲ, ಅದು ಅಲ್ಲಿ ಹಾಳಾಗೋದು ಬೇಡ ಅಂತೇಳಿ ನಾವು ತೆಗ್ದದ್ದು ಅಷ್ಟೇ. ಸುಮ್ಮನೆ ಯಾರ್ಯಾರು ಹಾಳಾಗಿ ಅಲ್ಲಿ ರೋಡಲ್ಲಿ ಇದು ಸೊಳ್ಳೆ ಬರೋದಕ್ಕಿಂತ ಇದು ಯಾರಾದರೂ ತಿಂದು ಬದುಕಲಿ ಇವರು, ಪಾಪ. ಇಷ್ಟು ಜನರ ಆಹಾರ ಆಯ್ತಲ್ಲ ನೋಡಿ, ಅದು ಪುಣ್ಯ. ಅದು ಲಕ್ಕ, ಇದು ಲಕ್ಕಿಸಿದ್ದು ಪುರ್ಸನ ಜಾಗದಿಂದ ಕದ್ದದ್ದು. ಗೋಪಾಲ್ ಮರೆತು ಮೈನಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.